ನಟ ದುನಿಯಾ ವಿಜಯ್ ಮತ್ತು ನಟಿ ರಚಿತಾರಾಮ್ ಅಭಿನಯಿಸಿರುವ ಲ್ಯಾಂಡ್ ಲಾರ್ಡ್ ಚಲನಚಿತ್ರಕ್ಕೆ ನಂಜನಗೂಡು ಛಲವಾದಿ ಮಹಾಸಭಾ ಬೆಂಬಲ ವ್ಯಕ್ತಪಡಿಸಿ ಪ್ರತಿಯೊಬ್ಬರೂ ಚಿತ್ರವನ್ನು ವೀಕ್ಷಣೆ ಮಾಡುವಂತೆ ಬೃಹತ್ ಜಾಥಾ ನಡೆಸಿದರು. ನಮ್ಮ ಜಾಥಾ ಸಿನಿಮಾಗಾಗಿ ಅಲ್ಲ, ಸಿನಿಮಾದ ಒಳಗಿರುವ ಸಂದೇಶಕ್ಕಾಗಿ ಎಂಬ ಶೀರ್ಷಿಕೆಯಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಅಭಿನಾಗಭೂಷಣ್ ತಮ್ಮ ಸ್ವಂತ ಖರ್ಚಿನಲ್ಲಿ ಮಧ್ಯಾಹ್ನದ ಶೋಗೆ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಚಿತ್ರ ವೀಕ್ಷಣೆ ಮಾಡಿಸಿದ್ದಾರೆ. ನಂಜನಗೂಡು ನಗರದ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರದ ಸ್ತಬ್ಧ ಚಿತ್ರಕ್ಕೆ ಚಾಲನೆ ನೀಡಲಾಯಿತು. ಸ್ತಬ್ಧ ಚಿತ್ರವು ನಂಜನಗೂಡಿನ ಎಂಜಿ ರಸ್ತೆ ಮತ್ತು ನಗರದ ಭಾರ್ಗವಿ ಶ್ರೀವತ್ಸ ಥಿಯೇಟರ್ ತನಕ ಬೃಹತ್ ಮೆರವಣಿಗೆ ನಡೆಸಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡುವಂತೆ ತಿಳಿಸಿದರು. ಮೆರವಣಿಗೆಯಲ್ಲಿ ರೈತ ಮತ್ತು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಛಲವಾದಿ ಮಹಾಸಭಾ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಂತರ ಭಾರ್ಗವಿ ಶ್ರೀವತ್ಸ ಚಿತ್ರಮಂದಿರದಲ್ಲಿ ಸುಮಾರು 500 ಜನರಿಗೆ ಚಿತ್ರ ವೀಕ್ಷಣೆ ಮಾಡಲು ಉಚಿತ ಟಿಕೆಟ್ ನೀಡಲಾಯಿತು. ನಟ ದುನಿಯಾ ವಿಜಯ್ ಅವರು ನಟಿಸಿರುವ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಬೇಕು ಎಂದು ಸಂಘಟಕರು ಕರೆ ನೀಡಿದರು. ಹಸಿದವರು ಮತ್ತು ಉಂಡವರ ನಡುವಿನ ಸಂಘರ್ಷ, ಮತ್ತೆ ಬಲಿತವರು ಮತ್ತು ಸೋತವರ ನಡುವಿನ ಸಂಘರ್ಷ, ಭೂಮಿಯನ್ನು ಉಳ್ಳಂತಹ ಲ್ಯಾಂಡ್ ಲಾರ್ಡ್ಗಳು ಮತ್ತು ಅಲ್ಲಿಯ ಭೂಮಿಯ ಜೊತೆ ದೈನಂದಿನವಾಗಿ ಸಂಪರ್ಕ ಹೊಂದಿರುವವರ ನಡುವಿನ ದೊಡ್ಡ ಸಂಘರ್ಷ. ಹೆಣ್ಮಕ್ಳು ತನ್ನ ಮಾನವನ್ನ ಕಾಪಾಡಿಕೊಂಡು ಈ ದೇಶದಲ್ಲಿ ಒಳ್ಳೆ ಉತ್ತಮವಾದ ಮಹಿಳೆ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡೋ ಹೆಣ್ಮಕ್ಳು ಒಂದ್ ಕಡೆ ಆದ್ರೆ, ಹೆಣ್ಮಕ್ಳನ್ನ ಶೀಲವನ್ನ ಹರಣ ಮಾಡಬೇಕು ಅಂತ ಹೇಳಿ ಕಡಪಕ್ಷಿಗಳಂತೆ ಕಾಯ್ತಿದ್ದಂತ ಉಳ್ಳವರ ನಡುವಿನ ಸಂಘರ್ಷ. ಅಲ್ಲಿ ಯಾರೋ ನೋವುಂಡವರು ಈ ದೇಶವನ್ನ ಪ್ರತಿ ಇಂಚು ಭೂಮಿಯನ್ನ ಉತ್ತಿ ಬಿತ್ತಿ ಕಟ್ಟಿರುವಂತವರು, ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ಯಜಮಾನರುಗಳು ನಂತರದಲ್ಲಿ ಲ್ಯಾಂಡ್ ಮಾಫಿಯಾದಿಂದಾಗಿ ಕೆಲವೊಬ್ಬರ ಕುಟುಂಬ ಬುದ್ಧಿಯಿಂದಾಗಿ ಎಷ್ಟು ನೋವುಗಳನ್ನ ಅನುಭವಿಸಿದ್ರು. ಆ ನೋವನ್ನ ಎಳೆಯಾಗಿ ಬಿಡಿಸಿರೋ ಕೆಲಸವನ್ನ ದುನಿಯಾ ವಿಜಯ್ ಮತ್ತು ರಚಿತಾರಾಮ್ ಅವರ ಘಟನೆಯ ಮುಖಾಂತರ ತೋರಿಸಿರೋಂಥದ್ದು. ನಾವಿವತ್ತು ಎಲ್ಲಾ ಸಂಘ ಸಂಸ್ಥೆಯವರು ಹೋರಾಟ ಮಾಡ್ತಾ ಇದ್ದೋ ಸಂವಿಧಾನಕ್ಕೆ ಅಪಚಾರ ಆದಾಗ ಹೋರಾಟ ಮಾಡ್ತಾ ಇದ್ರು. ಇವತ್ತೇನು ಲ್ಯಾಂಡ್ ಪಿಕ್ಚರ್ ಪ್ರಮೋಷನ್ ಮಾಡ್ತವ್ರೆ ಅಂತ ಅನ್ಕೊಂಡಿರ್ಬೋದು ನಾವು. ಇದು ಉದ್ದೇಶ ಏನಪ್ಪಾ ಅಂದ್ರೆ, ಈ ಒಂದು ಸಮಾಜದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ, ರಾಜಕೀಯ ಇರ್ಬೋದು, ಅಧಿಕಾರ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಎದೆ ತಕ್ಕಂಡು ಹೇಳಿ ಒಂದು ವೇದಿಕೆ ಕಾರ್ಯಕ್ರಮಗಳು ಹಮ್ಕೊಳ್ಳೋದು, ಅದು ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಒಂದು ಚಲನಚಿತ್ರ, ಈಗ ಒಂದು ಸಿನಿಮಾ ರಂಗದಲ್ಲಿ ಸಂವಿಧಾನ ಅಂಬೇಡ್ಕರ್ ಅಂತ ಹೇಳೋ ಎದೆಗಾರಿಕೆ ಯಾರು ಇರಲಿಲ್ಲ ಇದುವರೆಗೂ. ಅದು ದುನಿಯಾ ವಿಜಯ್ ಅವರಿಗೆ. ಯಾಕಂದ್ರೆ ಈ ಒಂದು ಚಿತ್ರ, ಈ ಚಿತ್ರಕ್ಕಾಗಿ ನಮ್ಮ ಈ ಒಂದು ಜಾಥಾ ನಡೀತಾ ಇಲ್ಲ. ಈ ಚಿತ್ರದಲ್ಲಿ ಒಳಗಿರುವಂತಹ ಒಂದು ಸಂದೇಶ ಅದೇನ್ ಹೇಳುತ್ತೆ ಅಂದ್ರೆ, ಅಸ್ಪೃಶ್ಯತೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಮತ್ತೆ ಅನ್ಯಾಯಕ್ಕೆ ಒಳಗಾಡದಂತ ಒಂದು ಸನ್ನಿವೇಶಗಳಿರ್ಬೋದು, ಆ ಒಂದು ವಿಚಾರವಾಗಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಆಸರೆಯಂತೆ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿತ್ರೀಕರಿಸಿದ್ದಾರೆ. ಇದು ಉತ್ತಮವಾದ ಒಂದು ಸಂದೇಶ, ಪ್ರತಿಯೊಬ್ಬರು ನೋಡ್ಬೇಕು. ಒಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಅಂಬೇಡ್ಕರ್ ಮತ್ತೆ ಸಂವಿಧಾನ ಅಂದ್ರೆ ಬರೀ ದಲಿತರಿಗೆ ಮಾತ್ರ ಅಂತ ಒಂದು ಸೀಮಿತ ಮಾಡಿದವರು. ಆ ಒಂದು ಸ್ಥಿತಿ ಗತಿಗಳು ಮತ್ತೆ ಆ ರೀತಿ ಸರಿ ಇಲ್ಲ. ಇದು ಭಾರತೀಯ ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಗಳಿಗೂ ಸಂವಿಧಾನ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಅಂತ ಈ ಒಂದು ಚಿತ್ರ ಮಾಡಿದ್ರೆ, ಈ ಲ್ಯಾಂಡ್ ಲಾರ್ಡ್ ಚಿತ್ರನೂ ಕೂಡ ದಲಿತರಿಗೆ ಮಾತ್ರ ಸೀಮಿತ ಮಾಡಿದವರು. TV1 ನ್ಯೂಸ್, ಮೋಹನ್, ನಂಜನಗೂಡು.